ಚಿತ್ರಗಳಲ್ಲಿ ಮಾತ್ರ ಚಿತ್ರರಂಗ ಕಳನಾಯಕನ ಪಾತ್ರ ಮಾಡ್ತಿದ್ರೆ ವಿನಃ ನಿಜ ಜೀವನದಲ್ಲಿ ಮಹಾ ಸಹೃದಯಿ ಬಹಳ ವಿಶಾಲ ಹೃದಯ ಹೊಂದಿದಂತ ತೂಗಲ್ ಶ್ರೀನಿವಾಸ್ ಅವರು. ನಡೆಯೋ ಕಾಲು ಎಡುವುದು ಸಹಜ, ಆದರೆ ಈ ರೀತಿ ಎಡು ಬಿಡುತ್ತಲ್ಲಪ್ಪ ಅಂತ ಹೇಳಿ ಮನಸ್ಸಿಗೆ ಸ್ವಲ್ಪ ದುಃಖ ಆಗ್ತದೆ. ಆ ಹೆಸರು ಬಿಡ್ಬೋದು ತೂಗುದ ಶ್ರೀನಿವಾಸ್ ಅಂತ. ಅಂಥವ್ರ ಮಗ ನಮ್ಮ ದರ್ಶನ್. ಏನ್ ಹೇಳಕ್ಕಾಗತ್ತೆ, ನಾನು ಏನ್ ಹೇಳಲಿ ಈಗ ಈ ಸಂದರ್ಭದಲ್ಲಿ, ಏನ್ ಹೇಳ್ಬೇಕು ನಮಗೊಂದು ಗೊತ್ತಾಗ್ತಾ ಇಲ್ಲ. ಶ್ರೀಯುತರಾದ ಚಿನ್ನೇಗೌಡರು ಸರ್ ಕನ್ನಡ ಚಿತ್ರರಂಗ ಕಂಡಂತ ಸಾಕಷ್ಟು ದಿಗ್ಗಜರನ್ನ ಹಿರಿಯರು ಇವರು ಚಿತ್ರರಂಗಕ್ಕೆ ಸಾಕಷ್ಟು ನಟಿಯರನ್ನ ಮತ್ತು ಚಿತ್ರರಂಗವನ್ನ ಸಾಕಷ್ಟು ಹತ್ತಿರದಿಂದ ಕಾಣ್ತಾ ಬಂದಿದ್ದಾರೆ. ಸೊ ಶ್ರೀಯುತರ ಹತ್ರ ನಾವು ಮಾತನಾಡ್ತಾ ಹೋಗೋಣ. ದರ್ಶನ್ ಅವರನ್ನ ಶ್ರೀಯುತರು ಕಂಡಂತೆ ಹೇಗೆ ಅನ್ನೋದನ್ನ ಸರ್ ತಾವು ಕಂಡಂತಹ ದರ್ಶನ್ ಹೇಗಿದೆ, ಹೇಗೆ ಅವನೊಬ್ಬ ಹೇಳ್ಬೇಕು ಅಂದ್ರೆ ಒಳ್ಳೆ ಕಲಾವಿದ. ಅವ್ನು ತೂಗುದೀಪ ಶ್ರೀನಿವಾಸ್ ನಿಮಗೆಲ್ಲ ಗೊತ್ತಿರಬೇಕು. ನಮ್ಮ ಚಿತ್ರರಂಗದ ಖಳನಾಯಕ ಪಾತ್ರದಲ್ಲಿ, ಪೋಷಕ ಪಾತ್ರಗಳಲ್ಲಿ ಮೆರೆದಂತ, ನಟಿಸಿದಂತ ನಾವು ತೂಗುದೀಪ ಶ್ರೀನಿವಾಸ್ ಯಾರಿಗೂ ಗೊತ್ತಿಲ್ಲ ಹೇಳಿ. ತೂಗುದೀಪ ಚಿತ್ರದ ಮೂಲಕ ಬಂದಂತ ಶ್ರೀನಿವಾಸ್ ಅವ್ರಿಗೆ ಆ ಹೆಸರು ಬಿಡ್ಬೋದು ತೂಗುದೀಪ ಶ್ರೀನಿವಾಸ್ ಅಂತ. ಅಂಥವ್ರ ಮಗ ನಮ್ಮ ದರ್ಶನ್. ಸಂಭಾವಿತ ಕಲಾವಿದನಾಗಿದ್ದಂಥ ದರ್ಶನ್. ಏನು ಹೇಳಕ್ಕಾಗತ್ತೆ, ನಾನು ಏನು ಹೇಳಲಿ ಈಗ ಈ ಸಂದರ್ಭದಲ್ಲಿ, ಏನು ಹೇಳಬೇಕು ನಮಗೊಂದು ಗೊತ್ತಾಗ್ತಾ ಇಲ್ಲ. ಯಾಕೆ ಹೀಗಾಯಿತು? ನಡೆಯೋ ಕಾಲು ಎಡುವುದು ಸಹಜ, ಆದರೆ ಈ ರೀತಿ ಎಡು ಬಿಡುತ್ತಲ್ಲಪ್ಪ ಅಂತ ಹೇಳಿ ಮನಸ್ಸಿಗೆ ಸ್ವಲ್ಪ ದುಃಖ ಆಗ್ತದೆ. ಅಷ್ಟು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ ತಾವು ಅಣ್ಣೋ ಸಿನಿಮಾ ಅಂದ್ರೆ ನಾವು ತೂಗುದೀಪ ಶ್ರೀನಿವಾಸ್ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ನಾವು ನೋಡ್ತಾ ಬಂದಿರೋದು. ಸರ್ ತೂಗುದೀಪ ಶ್ರೀನಿವಾಸ್ ಅವರ ವ್ಯಕ್ತಿತ್ವದ ಬಗ್ಗೆ ಹೇಳೋದಾದ್ರೆ ಸರ್, ತೂಗುದೀಪ ಶ್ರೀನಿವಾಸ್ ಅವರು ಚಿತ್ರಗಳಲ್ಲಿ ಮಾತ್ರ ಚಿತ್ರರಂಗ ಕಳನಾಯಕನ ಪಾತ್ರ ಮಾಡ್ತಿದ್ರೆ ವಿನಃ ನಿಜ ಜೀವನದಲ್ಲಿ ಮಹಾ ಸಹೃದಯಿ ಬಹಳ ವಿಶಾಲ ಹೃದಯ ಹೊಂದಿದಂತ ತೂಗಲ್ ಶ್ರೀನಿವಾಸ್ ಅವರು. ಎಲ್ಲರೂ ಕಷ್ಟದಲ್ಲಿ ಅವ್ರನ್ನ ಕಂಡ್ರೆ ಬಹಳವಾಗಿ ಪ್ರೀತಿಸ್ತಾ ಇದ್ರು, ಆ ಕಷ್ಟಕ್ಕೆ ಅವರು ಸ್ಪಂದಿಸ್ತಾ ಇದ್ರು. ಯಾಕೆ ಮಾತು ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ನನಗೂ ಕೂಡ ಅದರ ಸಂದರ್ಭ ಒದಗಿತ್ತು. ನಮ್ಮ ಮಿಸಸ್ಗೆ ನನ್ನ ಹೆಂಡತಿ ಜಯಮ್ಮ, ನಮ್ಮ ತಂದೆ ಅಪ್ಪಾಜಿ ಗೌಡ ಟೀಚರ್ ಆಗಿದ್ದವರು. ನಾವೆಲ್ಲ ಸಾಲಗಂದಿದ್ದು ನಾವೆಲ್ಲ ಒಂದ್ಸರಿ ಮೈಸೂರಿಗೆ ಹಾಸ್ಪಿಟ್ಲಿಗೆ ಬಂದರೆ ಸೇರ್ಕೋತಾ ಇದ್ವಿ. ನಮ್ಮ ತಂದೆ ಸೇರಿಕೊಂಡ್ರೆ ಒಂದು ವಾರ 10 days 15 ದಿವಸ 20 ದಿವಸ ಆಗ್ತಾ ಇತ್ತು KR ಹಾಸ್ಪಿಟ್ಲಲ್ಲಿ. ಅವಾಗ ಅಲ್ಲ KR ಹಾಸ್ಪಿಟ್ಲಿಗೆ ಸೇರ್ಕೋಬೇಕಾಗಿತ್ತು. ಯಾಕಪ್ಪ ಅಂದರೆ ಆ ಸಂದರ್ಭದಲ್ಲಿ KR ಹಾಸ್ಪಿಟ್ಲಿಗೆ ಪರಿಚಯ ಆಗಿದ್ದಂಥ ಅವರು ನಮ್ಮ ದೊಡ್ಡ ಕಲಾವಿದ ಪೋಷಕ ಪಾತ್ರದಲ್ಲಿ ಮಿಚ್ಚಿದಂಥ ಶ್ರೀಮಾನ್ ಸಂಪತ್ ಅವರು. ಆ ಸಂಪತ್ ಅವರು ನಮಗೂ ನಮ್ಮ ಕುಟುಂಬಕ್ಕೂ ಬಹಳ ನಿಕಟ ಸಂಬಂಧ ಇತ್ತು. ಅದರಲ್ಲಿ ನಮ್ಮ ಭಾವ ಡಾಕ್ಟರ್ ರಾಜ್ಕುಮಾರ್, ನಮ್ಮ ಪಾರ್ವತಮ್ಮ ಮೈಸೂರಿಗೆ ಬಂದರೆ ಅವರ ಮನೆಗೆ ಹೋಗಿ ಅವ್ರನ್ನ ನೋಡಿ ಅವ್ರು ನಮಸ್ಕಾರ ಮಾಡಿ ಬರದೇ ಇರ್ತಿರ್ಲಿಲ್ಲ. ಅವರು ಯಾರು ಹೋದ್ರು ಕೂಡ ಆ ಸಂಪತ್ರ ಮನೆಗೆ ಹೋದರೆ ಅವರ ಸಂಪತ್ರ ಮನೆಯಲ್ಲಿ ಅವ್ರು ಒಳ್ಳೆ ಅಯ್ಯಂಗಾರ ಅವ್ರಿಗೆಲ್ಲ ಗೊತ್ತಿರಬೇಕು. ಅಯ್ಯಂಗಾರ ಮನೇಲಿ ಏನು ವಿಶೇಷ ಹೇಳಿ, ಪುಳಿಯೋರ ವಿಶೇಷ. ಆ ಪುಳಿಯೋರೆ ಬಹಳ ವಿಶೇಷವಾಗಿ ಮಾಡೋರು ಆ ಸಂಪತ್ರ ಮಿಸ್ಸಸ್. ತುಂಬ ಒಳ್ಳೆ ಹಿಂಗ್ಸು, ನಮಗೆಲ್ಲ ಕೊಡೋರು, ನಾವು ತಿನ್ಕೊಂಡು ಬರ್ತಾ ಇದ್ದೀವಿ. ಅಂಥ ಸೌದಿ ಸಂಪತ್ತು ಅವ್ರ ಜೊತೆಯಲ್ಲಿ ನಮ್ಮ ತೂಗುದೀಪ ಅವರು ನಿಜ ಚಿತ್ರರಂಗದಲ್ಲಿ ಮಾತ್ರ ಕಳನಾಗಿದ್ರು ವಿನಃ ನಿಜ ಜೀವನದ ಮನುಷ್ಯ ಆಗಿರಲಿಲ್ಲ. ಬಹಳ ಮೃದುತ್ವ ಹೊಂದಿದಂಥ ತೂಗುದೀಪ ಶ್ರೀನಿವಾಸ್ ಅವರು. ಮದ್ರಾಸಲ್ಲಿದ್ದಾಗ ನನ್ನ ತಮ್ಮ S ಶ್ರೀನಿವಾಸ್, ನಿಮಗೆಲ್ಲ ಗೊತ್ತಿರ್ಬೇಕು, ನಿರ್ಮಾಪಕ. ಶೂಟಿಂಗ್ ಇಲ್ಲ ಅಂದ್ರೆ ಸೀದಾ ಮನೆಗೆ ಬಂದ್ಬಿಡ್ತಾ ಇದ್ರು. ನಮ್ಮ ಮನೆಯಲ್ಲಿ ನಮ್ಮ ಶ್ರೀನಿವಾಸು ಅವರು ಕುತ್ಕೊಂಡು ಗಂಟೆಗಟ್ಟಲೆ ಕಾಲ ಕಳೀತಾ ಇದ್ರು. ಏನಪ್ಪ ಅಂದ್ರೆ ರಾಜ್ಕುಮಾರ್ ಅವರು ತೂಗುದೀಪ ಅವರು ಬಹಳ ಹತ್ತಿರ ನಿಕಟ ಸಂಬಂಧ ಇತ್ತು. ರಾಜ್ಕುಮಾರ್ ಯಾವುದೇ ಪಿಕ್ಚರ್ ಮಾಡಿದ್ರು ಕೂಡ ತೂಗುದೀಪ ಇರಬೇಕು. ಒಂದ್ಸಾರಿ ಏನಾಯ್ತು, ನಮ್ಗೆ ಎಷ್ಟೋ ಸರಿ ಹೇಳಿದ್ದೀನಿ, ಅದು ಇವತ್ತು ಹೇಳ್ಬಿಡ್ತೀನಿ. ಪ್ರಯೋಗ ಕಾಣಿಕೆ ಶೂಟಿಂಗು, ವಿ ಸೋಮಶೇಖರ್ ಡೈರೆಕ್ಟ್ರು, ರಾಜ್ಕುಮಾರ್ ಪಾರ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾಕೆ ಸರಿ ನಮ್ಮ ಶೂಟಿಂಗ್ ತೂಗುದೀಪ ಬರ್ತಾ ಇಲ್ವಾ ಶ್ರೀನಿವಾಸ್ ಅವರು? ಅಣ್ಣ ಅವ್ರಿಗೆ ಯಾವುದೋ ಪಾರ್ಟ್ ಇಲ್ಲ ಅಣ್ಣ, ಅದಕ್ಕೋಸ್ಕರ ಬರ್ತಾ ಇಲ್ಲ. ಒಂದು ಮನೆಗೆ ಬಂದರು, ಕೇಳ್ತೀವಿ ತೂಗಿಸಿದ್ವಿ. ಯಾಕೆ ಶ್ರೀನಿವಾಸ್? ಇಲ್ಲಣ್ಣ ನನಗೆ ಇದು ಚಾನ್ಸ್ ಇಲ್ಲ ಅಂತ ಹೇಳಿದ್ರು ಡೈರೆಕ್ಟ್ರು, ಮನೇಲೇ ಇದ್ದಿದ್ದಣ್ಣ. ಪುನಃ ಹೋದರು. ನೆಕ್ಸ್ಟ್ ಶೂಟಿಂಗ್ ಇದ್ದಾಗ
ಸೋಮಶೇಖರ್ ಡೈರೆಕ್ಟ್ ವಿ ಸೋಮಶೇಖರ್ ಅವ್ರು ಕರೆದ್ರು. ಅಂದ್ರೆ ನಮ್ಮನ್ನೇ ನಂಬ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳನ್ನ ನೀವು ಇಲ್ಲ ಅಂದ್ಬಿಟ್ರೆ ಹೇಗೆ ಅವ್ರು ಏನಾರ ಕೊಡಿ ಅದು ಅಣ್ಣ ಯಾವ್ದು ಇಲ್ಲವಲ್ಲ ಅಣ್ಣ. ಆ ಸಂದರ್ಭದಲ್ಲಿ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಬರುತ್ತೆ. ಆ ಫ್ರೆಂಡ್ ಕ್ಯಾರೆಕ್ಟರ್ ನೋಡಿ, ಫ್ರೆಂಡ್ ಕ್ಯಾರೆಕ್ಟರ್ ಇದ್ರೆ ಅದ್ರಲ್ಲಿ ಮಾಡಿಸಿರ್ತೀನಿ ಅಣ್ಣ. ಅವರು ವಿಲನ್ ಆಗಿ ಮಾಡ್ತಿದ್ರು. ಇಲ್ಲ ರೀ, ಕಲಾವಿದ ಆದ್ರು ಎಲ್ಲ ಪಾತ್ರನೂ ಮಾಡ್ತಾನ್ರಿ, ಮಾಡ್ತಾರೆ ಖಂಡಿತ ನೀವು ಮಾಡಿಸ್ಲೇಬೇಕು. ಅದು ಆ ಕರ್ಸೆ ಪಾತ್ರ ಹಾಕಿದ್ರು ಎಷ್ಟು ಚೆನ್ನಾಗಿ ಮಾಡಿದೆ ಪ್ರೇಮಗಾಣಿಕೆ ನೋಡಿ, ನಿಮಗೆ ಗೊತ್ತದ ಚಿತ್ರ ನೋಡಿದೆ. ಹಾಗೆ ಕಲಾವಿದರಿಗೆ ಒಂದೇ ಪಟ್ಟ ಕಟ್ಟಕ್ಕೆ ಆಗಲ್ಲ. ಅದನ್ನ ರಾಜ್ಕುಮಾರ್ ಹೇಳ್ತಿದ್ರು. ಯಾಕಪ್ಪ ಅಂದ್ರೆ ರಾಜ್ಕುಮಾರ್ ಹೇಳ್ತಿದ್ರೆ, ನಾವೇ ಕರೀಲಿಲ್ಲ ಅಂದ್ರೆ ಅವ್ರ ಜೀವನ ಮಾಡೋದು ಹೇಗೆ? ಈ ಚಿತ್ರರಂಗವೇ ನಂಬ್ಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿಗಳು ಹೇಗೆ ಜೀವನ ಮಾಡಬೇಕು? ನೋ ಕರೀರಿ. ರಾಜ್ಕುಮಾರ್ ಅವರು ಮಾತ್ರ ಅವ್ರ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಅವ್ರ ಜೊತೆ ಯಾರು ನಟನೆ ಮಾಡ್ತಿದ್ರು ಅವ್ರಿಗೆಲ್ಲ ಹುಡುಗಿಸಿ ಕರೆಸೋರು. ಗಂಡಸರಾಗ್ಲಿ ಹೆಂಗಸರಾಗ್ಲಿ ಯಾರೇ ಪೋಷಕ ಪಾತ್ರಗಳು ಯಾರೇ ಆದ್ರೂ ಕೂಡ ಕರೆಸಿ ಆ ಪಾತ್ರ ಹಾಕಿ ಅವ್ರಿಗೆ ಅಂತ ಹೇಳೋರು. ಇದು ರಾಜ್ಕುಮಾರ್. ಅದಕ್ಕೋಸ್ಕರ ರೀ ಇವತ್ತು ನೀವು ರಾಜ್ಕುಮಾರ್ ಅಷ್ಟೇ ನಮ್ಮ ಭಾವ, ನಮ್ಮ ಮಕ್ಕಳ ಗಂಡ ರಾಜ್ಕುಮಾರ್ ಅವರು. ಅವ್ರ ಸತ್ತು ಸ್ವರ್ಗಸ್ಥರು 16-17 ವರ್ಷ ಆಯ್ತು. ಆದ್ರೂ ನೀವು ಯಾಕೆ ನೆನ್ಕೋಬೇಕು? ಯಾಕೆ ನನ್ಗೆ ಯಾರು ನೆನ್ಕೋತಾರೆ ಹೇಳಿ ನೋಡೋಣ ಅಲ್ವೇನ್ರಿ? ಯಾಕೆ ಅಂತ ಸಹೃದಯ ಅಂತ ಹೃದಯ ಹೊಂದಿದಂತ ಪುರುಷರಿಗೆ ರಾಜ್ಕುಮಾರ್ ಸುಮ್ಮನೆ ಯಾವತ್ತೂ ಕೂಡ ಇನ್ನೊಬ್ರಿಗೆ ಕಷ್ಟ ಆದ್ರೆ ಓ ಅಂತ ಇದ್ರು ಮನಸ್ಸು. ಓ ಎಂದು ಕರೆದರೆ ನಂಬಿ ಕರೆದರೆ ಬರದೇ ಇರೋ ನಮ್ಮ ಪರಮಾತ್ಮ ಅಂತ ಹೇಳ್ತಾರಲ್ಲ, ಹಾಗೆ ಅವ್ರು ಯಾವತ್ತೂ ಕೂಡ ಇನ್ನೊಬ್ಬರ ಕಷ್ಟದಲ್ಲಿ ಭಾಗಿಯಾಗಬೇಕು ಅಂತ ಆಸೆ ಪಡ್ತಾ ಇದ್ರು. ನಿಮ್ಗೆಲ್ಲ ಗೊತ್ತಿರಬೇಕು. ಒಂದ್ಸಲ ಎಷ್ಟೋ ಸರಿ ಹೇಳಿದೀನಿ, ನಿಮ್ಗೆಲ್ಲ ಗೊತ್ತು ರಾಜ್ಕುಮಾರ್ ಏನ್ ಡ್ರೆಸ್ ಹಾಕೋತಾರೆ ಸಭೆ ಸಮಾರಂಭಕ್ಕೆ ಹೋದ್ರೆ ಹೇಳಿ? ಪಂಚೆ, ಒಳ್ಳೆ ಪಂಚೆ, ಸಿಲ್ಕ್ ಪಂಚೆ, ಸಿಲ್ಕ್ ಶರ್ಟ್ ಅಷ್ಟೇ ಹಾಕೋದು. ಯಾಕೆ ಅವ್ರು ಪ್ಯಾಂಟ್ ಹಾಕೊಂಡು ಸಭೆ ಸಮಾರಂಭ ಬರ್ತಿರಲಿಲ್ಲ? ಎಷ್ಟೋ ಸರಿ ಹೇಳಿದೀನಿ ನಾನು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.